ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇನ್ನೇನು ಡಿಪ್ಲೊಮೊ 2024 ಅಂದ್ರೆ ಏಪ್ರಿಲ್ ಮೇ ಎಕ್ಸಾಮು ತುಂಬಾ ಹತ್ರ ಬರ್ತಾ ಇದೆ. ಅದರಲ್ಲಿ ಪ್ರಾವಿಷನಲ್ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸುಮಾರು ಮಕ್ಕಳು ಕೇಳ್ತಾ ಇದ್ದಾರೆ, ಸರ್ ಟೈಮ್ ಟೇಬಲ್ ಬಗ್ಗೆ ಮಾಹಿತಿ ಕೊಡಿ, ಮತ್ತೆ DCET ಬಗ್ಗೆ ಮಾಹಿತಿ ಕೊಡಿ, ಮತ್ತೆ ನನಗೆ ಬರ್ತಾ ಇರುವಂತಹ ಟೆಕ್ಸ್ಟ್ ಮೆಸೇಜಸ್ ಅಲ್ಲಿ ಈಗ ಇವತ್ತು ತಾನೇ ಒಬ್ರು ಯಾರು ಕುಶಾಲ್ ನಗರದಿಂದ ಸಹನಾ ಅಂತ ಒಬ್ರು ಟೆಕ್ಸ್ಟ್ ಮಾಡಿದ್ರು. ಸರ್ ನಾನು ಇನ್ನೊಂದು ತಿಂಗಳಿದೆ, ಇನ್ನೊಂದು ತಿಂಗಳಲ್ಲಿ ಮ್ಯಾಥ್ಸ್ ಪಾಸ್ ಆಗ್ಬೋದಾ, ಯಾವ ರೀತಿ ಓದ್ಬೇಕು, ನಿಮ್ಮ ವಿಡಿಯೋಸ್ ನೋಡ್ಕೊಂಡು ನಾನು ಪಾಸ್ ಆಗಕ್ ಸಾಧ್ಯ ಆಗುತ್ತಾ ಅಂತ ಕೇಳಿದ್ರು. ಇದೇ ರೀತಿಯಾಗಿ ಚಿಂತಾಮಣಿ ಇರ್ಬೋದು, ಅಥವಾ ತುಮಕೂರು ಇರ್ಬೋದು, ಅಥವಾ ದಾವಣಗೆರೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಸುಮಾರು ಡಿಸ್ಟ್ರಿಕ್ಟ್ಗಳಿಂದ ಕಾಲ್ ಮಾಡಿದ್ದೀರಾ. ಬಟ್ ನಾನು ಹೇಳುವಂಥದ್ದು, ಯಾವ ರೀತಿಯಾಗಿ ನೀವು ಓದಿದ್ರೆ ಪಾಸ್ ಆಗ್ಬೋದು, ಮತ್ತೆ ಮ್ಯಾಥ್ಸ್ಗೆ ಯಾವ ರೀತಿ ಪ್ರಿಪರೇಷನ್ ಆಗಬೇಕು, ಅದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಮೊದಲನೇದಾಗಿ ನಾನು ಹೇಳೋದಾದ್ರೆ, ನೀವು ಯಾವ ರೀತಿ ಯುಟಿಲೈಸ್ ಮಾಡ್ತೀರಾ, ಸೊ ಇರುವಂತಹ ಕಂಟೆಂಟ್ ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಬೇಕು. ಹೇಳ್ತೀರಾ ಸರ್ ನಾನು ವಿಡಿಯೋಸ್ ನೋಡ್ತೀನಿ, ನಾನು ಪಾಸ್ ಆಗಿದ್ದೀನಿ ಅಂತ. ಆ ತರ ಪಾಸ್ ಆಗಿರೋರು ಇದ್ದಾರೆ. ಅದೇ ರೀತಿಯಾಗಿ ನೀವು ವಿಡಿಯೋಸ್ ನ ಕರೆಕ್ಟ್ ಆಗಿ ನೋಡಿದ್ದೇ ಆದ್ರೆ ಅದನ್ನ ಯಾವ ರೀತಿ ಕರೆಕ್ಟ್ ಆಗಿ ನೋಡೋದಂದ್ರೆ ಹೆಂಗೆ, ನಾನು ಹೇಳಿರುವಂತಹ ಚಾಪ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ, ಈ ವೆಬ್ಸೈಟ್ ಅನ್ನ mathswithme.in ಅನ್ನೋ ವೆಬ್ಸೈಟ್ ಅನ್ನ ನೀವು ಡಿಪ್ಲೊಮಾದಲ್ಲಿ ಇರುವಂತಹ ಡಿಪ್ಲೊಮಾ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಎಕ್ಸಾಮ್ಗೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂತ ಮಾಡಿದೆ. ಸುಮಾರು ಹುಡುಗರು ಕೇಳ್ತಾ ಇರ್ತೀರಾ ರೋಡ್ ಮ್ಯಾಪ್ ಮಾಡಿ ಸರ್ ಅಂತೇಳಿ. ಸೊ ನೀವು ಕರೆಕ್ಟ್ ಆಗಿ ಇರುವಂತಹ ಒಂದು 3 ಚಾಪ್ಟರ್ ನ ವಿಡಿಯೋ ನಾನು ಫಸ್ಟ್ ಹೇಳೋದೇನಪ್ಪಾ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನೀವು ವಿಡಿಯೋನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನೋಡಿ, ಇಲ್ಲಿರುವಂತಹ ಇದು ಡಿಪ್ಲೊಮೊ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್. ನೋಡಿ, ಇಲ್ಲಿ ಏನ್ ಸಿಂಬಲ್ ಇದೆ, ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್. ಸೊ ಇಲ್ಲಿರುವಂತಹ ವಿಡಿಯೋ ಏನ್ 57 ಮಿನಿಟ್ಸ್ ವಿಡಿಯೋ ಇದೆ. ಈ ವಿಡಿಯೋನ ಕರೆಕ್ಟ್ ಆಗಿ ನೋಡಿ. ನೀವು ಮ್ಯಾಥ್ಸ್ ಪಾಸ್ ಆಗ್ಬೇಕು ಅನ್ಕೊಳೋರು, ಅಂದ್ರೆ ವಿಡಿಯೋ ನೋಡ್ದಿರನೆ ಯಾರೋ ನಂಬರ್ ಕೊಟ್ರು ಸರ್, ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಸರ್ ಅಂತ ಫಸ್ಟ್ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡ್ತೀರಾ. ದಯವಿಟ್ಟು ನೀವ್ ಏನ್ ಮಾಡಿ, ಫಸ್ಟ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ನೋಡಿ, ಡೀಟೇಲ್ ಆಗಿ ನೋಡಿ ಏನ್ ಹೇಳಿದೀನಿ ನಾನು ಅನ್ನೋದನ್ನ. ಮತ್ತೆ ಇನ್ನ ಕೆಲವರು ಡೌಟ್ ಇದೆ, ಸರ್ ಇದು ಹೋದ್ ವರ್ಷದ ಪಾಸಿಂಗ್ ಪ್ಯಾಕೇಜ್ ಈ ವರ್ಷ ಯೂಸ್ ಆಗುತ್ತಾ? ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಡೌಟ್ ಇದ್ರೆ ಫಸ್ಟ್ ಕಮೆಂಟ್ ಮಾಡಿ ಹೇಳಿ, ಸರ್ ನನಗೆ ಈ ತರ ಡೌಟ್ ಇದೆ, ಹೋದ್ ವರ್ಷದ ಪಾಸಿಂಗ್ ಪ್ಯಾಕೇಜ್ ಈ ವರ್ಷ ಯೂಸ್ ಆಗುತ್ತಾ ಅಂತ ನಮ್ಗೆ ಡೌಟ್ ಇದೆ ಅಂತ ಕೇಳಿ. ಸೊ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನೋಡಿ, ಈ ಸಬ್ಜೆಕ್ಟ್ ಇರೋವರೆಗೂ ಏನ್ ಈ ಕೋಡ್ ನೋಡ್ತಾ ಇದ್ದೀರಾ, 20SC01T ಅನ್ನೋದು ಇದು ಸಬ್ಜೆಕ್ಟ್ ಕೋಡ್. ನಿಮಗಷ್ಟೇ ಅಲ್ಲ, ಈ ಸಬ್ಜೆಕ್ಟ್ ಇನ್ನ ಸಬ್ಜೆಕ್ಟ್ ಚೇಂಜ್ ಆಗೋವರೆಗೂ, ಅಥವಾ ಸಿಲೆಬಸ್ ಚೇಂಜ್ ಆಗೋವರೆಗೂ, ಅಥವಾ ನೆಕ್ಸ್ಟ್ ಇವಾಗಿರುವಂತಹ ಮಕ್ಕಳು, ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ವರ್ಷದಲ್ಲಿ ಸೇರಿರುವಂತಹ ಮಕ್ಕಳು 23-24ರಲ್ಲಿ ಮೊದಲನೇ ವರ್ಷಕ್ಕೆ ಸೇರ್ಕೊಂಡಿದ್ದಾರೆ. ಈ ವರ್ಷನೇ ಸಿಲೆಬಸ್ ಚೇಂಜ್ ಆಯ್ತು ಅಂತಂದ್ರೆ, ಇವ್ರು ಇನ್ನ ಮತ್ತೆ ಎಷ್ಟು ವರ್ಷ ಓದಿದ್ರು ಕೂಡ ಈ ಸಬ್ಜೆಕ್ಟ್ ಬ್ಯಾಕ್ ಇತ್ತು ಅಂದ್ರೆ ಈ ಸಬ್ಜೆಕ್ಟ್ ಅವತ್ತಿನವರೆಗೂ ಇದೇ ಪಾಸಿಂಗ್ ಪ್ಯಾಕೇಜ್ ಯೂಸ್ ಆಗುತ್ತೆ. Not only for this one, if you take PMS also, many of the students still they are not knowing. ಮ್ಯಾಥ್ಸು ಮಾಡಿದೀನಿ, PMS ಮಾಡಿದೀನಿ ಅನ್ನೋದನ್ನ ಸುಮಾರು ಜನಕ್ಕೆ ಡೌಟ್ ಇದೆ. ಒಂದು ವಿಡಿಯೋ ನೋಡ್ತೀರಾ, ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಾ, ಸರ್ ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ತೀರಾ, ಡಿಸೈಡ್ ಆಗ್ಬಿಡ್ತೀರಾ. ಅದರಲ್ಲಿ ಕೆಲವು ಮಕ್ಕಳು ಕೇಳ್ತಾ ಇದಾರೆ, ಸರ್ ಯಾವ ವಿಡಿಯೋ ನೋಡ್ಬೇಕು, ಪರ್ಟಿಕ್ಯುಲರ್ ವಿಡಿಯೋ. ಸೊ ನೋಡಿ, ಇಲ್ಲಿ PMS ಪಾಸಿಂಗ್ ಪ್ಯಾಕೇಜ್ ಅನ್ನುವಂತಹ ವಿಡಿಯೋ ನೀವು ಡೀಟೇಲ್ ಆಗಿ ನೋಡಿದ್ರೆ ಈ ಯೆಲ್ಲೋ ವಿತ್ ಬ್ಲಾಕ್ ಕಲರ್. ಸೊ ಇದರಲ್ಲಿರುವಂತದ್ದು ನೀವು ಅಬ್ಸರ್ವ್ ಮಾಡಬಹುದು. ಮತ್ತೆ ವಿಡಿಯೋಸ್ ನ ಯಾವ ರೀತಿ ಚೂಸ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಸುಮಾರು ಸತಿ ಪ್ಲೇ ಲಿಸ್ಟೇ ನೋಡೋದಿಲ್ಲ. ಒಂದು ವಿಡಿಯೋ ನೋಡಿರ್ತಾರೆ, ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಹಾಕಿರ್ತಾರೆ, ಸರ್ ರಿಮೈನಿಂಗ್ ಚಾಪ್ಟರ್ಸ್ ಕೂಡ ಮಾಡಿ ಅಂತ ಹೇಳಿರ್ತಾರೆ. ಬಟ್ ವಿದ್ಯಾರ್ಥಿಗಳೇ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ಲೇ ಲಿಸ್ಟ್, ಕಂಪ್ಲೀಟ್ ಪ್ಲೇ ಲಿಸ್ಟ್ ನೀವು ನೋಡಿದ್ದೇ ಆದ್ರೆ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಕಂಪ್ಲೀಟ್ ಪ್ಲೇ ಲಿಸ್ಟ್ ಅಲ್ಲಿ PMS ಅನ್ನುವಂಥದ್ರಲ್ಲಿ ಇದೊಂದು ಪ್ಲೇ ಲಿಸ್ಟ್ ಇದು. ಈ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಏನಿಲ್ಲ ಅಂತಂದ್ರೂ ಟೋಟಲ್ ಆಗಿರುವಂತಹ ವಿಡಿಯೋಸ್ ಎಷ್ಟಪ್ಪ ಅಂದ್ರೆ 27 ವಿಡಿಯೋಸ್ ಇದೆ. ಕರೆಕ್ಟಾ? ಈ 27 ವಿಡಿಯೋದಲ್ಲಿ ನಿಮ್ಗೆ, ಸೊ ಔಟ್ ಆಫ್ 27 ವಿಡಿಯೋಸ್ ಯು ಕ್ಯಾನ್ ಗೆಟ್ ಎಷ್ಟಪ್ಪ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡ್ದಂಗೆ ಮೇನ್ ಚಾಪ್ಟರ್ಸ್ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಪ್ ಟು ಯೂನಿಟ್ 6 ವರೆಗೂ ನಿಮ್ಗೆ ವಿಡಿಯೋಸ್ ಸಿಗುತ್ತೆ. ಓಕೆನಾ? ಸೊ ಇದು ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೀವು ನೋಡ್ಬೋದು ಇಲ್ಲಿ ಯಾವ್ದೆಲ್ಲಾ ವಿಡಿಯೋಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಎಷ್ಟು ವಿಡಿಯೋಸ್ ಇದೆ. ನೀವು ನೋಡಿ, PMS ನ ಯೂನಿಟ್ 1 ಇರ್ಬೋದು, ಯೂನಿಟ್ 3 ಇರ್ಬೋದು. ಸೊ ಚಾಪ್ಟರ್ 3 ಇದೆ, ಚಾಪ್ಟರ್ 4 ಇದೆ, ಚಾಪ್ಟರ್ 5 ಇದೆ.
ಚಾಪ್ಟರ್ 6 ಇದೆ. ಸೊ ಇದಾದ್ಮೇಲೆ ಬರುವಂತದ್ದೇನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್, ಕರೆಕ್ಟಾ? ಸೊ ಅಂದ್ರೆ ಏನಕ್ಕೋಸ್ಕರ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದೀನಿ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ PP1 ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಸೊ ಯಾರಿಗೆ ಇವತ್ತೇ ಫಸ್ಟ್ ಟೈಮ್ ನೋಡಿ ಇದ್ರ ಬಗ್ಗೆ ಮಾಹಿತಿ ಇಲ್ವೋ ಒಂದು ಕಮೆಂಟ್ ಮಾಡಿ ಹೇಳಿ, ಸರ್ ಐ ಆಮ್ ದ ಫಸ್ಟ್ ಪರ್ಸನ್, ಫಸ್ಟ್ ಟೈಮ್ ವಿಸಿಟರ್ ಅಂತ ನೀವು ಮೆಸೇಜ್ ಮಾಡಿ. ಅದೇ ರೀತಿಯಾಗಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಫಾರ್ ಯುವರ್ ಎಂಟೈರ್ ಡಿಪ್ಲೊಮೊ ಲೈಫ್ ಅಲ್ಲಿ ನಿಮಗೆ ಈ ಚಾನಲ್ ತುಂಬಾ ಯೂಸ್ ಆಗುತ್ತೆ. ಸೊ ಗ್ಯಾಂಟ್ ಚಾರ್ಟ್ ಇರ್ಬೋದು, ನೆಟ್ವರ್ಕ್ ಡಯಾಗ್ರಾಮ್ ಇರ್ಬೋದು, ಕಾಸ್ಟ್ ಓವರ್ ಅನ್ ಇರ್ಬೋದು. ಏನಕ್ಕೆ ನಾನು ಈ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಂತಂದ್ರೆ, ಮೇನ್ ಆಗಿ ಇವು ಪಕ್ಕಾ ಇರುವಂತಹ ಕ್ವಶನ್ಸ್ ನಿಮಗೆ ಬರುವಂತಹ ಎಕ್ಸಾಮ್ ಅಲ್ಲಿ. ಈ ಕ್ವಶನ್ಸ್ ಇಲ್ಲ ಅಂದ್ರೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಲ್ಲ ಅನ್ನೋ ಲೆವೆಲ್ಗೆ ನಾವು ಇದಕ್ಕೆ ಇಂಪಾರ್ಟೆನ್ಸ್ ನ ಕೊಡ್ಬೋದು. ಸೊ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ ಇವೆಲ್ಲ PMS ಅಲ್ಲಿ. ಸೊ ಚಾಪ್ಟರ್ 2, ಸೊ ಚಾಪ್ಟರ್ 3 ಇವೆಲ್ಲದು ಪ್ರತಿ ಚಾಪ್ಟರ್ ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟೆಲ್ಲ ಕೊಟ್ಟಿರ್ತೀನಿ. ಮತ್ತೆ ನನಗೆ ಕೇಳ್ತೀರಾ, ಸರ್ ಯಾವ ವಿಡಿಯೋ ನೋಡ್ಬೇಕು ನಾನು, ಅದಕ್ಕೆ ಯಾವ ಚಾಪ್ಟರ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಚಾಪ್ಟರ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ, ಈ PMS ಪಾಸಿಂಗ್ ಅಂತ ಏನಿದೆ, ಈ ವಿಡಿಯೋನ ಡೀಟೇಲ್ ಆಗಿ ಫಸ್ಟ್ ನೋಡಿ. ಸೊ ಈ ವಿಡಿಯೋ ಡೀಟೇಲ್ ಆಗಿ ನೋಡಿದ್ದೇ ಆದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಯಾವ ಚಾಪ್ಟರ್ಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಅಂತ. ನಿಮಗೆ ಆಲ್ರೆಡಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಯಾವ ಚಾಪ್ಟರ್ಸ್ ನ ನೀವು PMS ಅಲ್ಲಿ ಓದಬೇಕು ಅಂತ ನಾನು ಹೇಳಿದ್ದೀನಿ. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ಯಾವ ಚಾಪ್ಟರ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅಂದ್ರೆ ಡೀಟೇಲ್ ಕೊಡಿ. ಮತ್ತೆ ಈಗ ವೆಲ್ಕಮ್ ಬ್ಯಾಕ್ ಟು ದಟ್ ವೆಬ್ಸೈಟ್ ಬರೋಣ. ಈ ವೆಬ್ಸೈಟ್ ಅನ್ನು ಯೂಸ್ ಮಾಡುವಂತಹ ರೀತಿ ನೋಡಿ, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಇದೆ, ಫಾರ್ಮುಲಾ ಇದೆ. ಸೊ ಫಾರ್ಮುಲಾಗೆ ಬಂದಾಗ ಮತ್ತೆ ಸುಮಾರು ಮಕ್ಕಳು ಕ್ವಶನ್ ಕೇಳ್ತಾರೆ, ಸರ್ ಇದ್ರಲ್ಲಿ ಯಾವ ಫಾರ್ಮುಲಾ. ಸೊ ಇಟ್ ಈಸ್ ಎ ಒಂದು ವ್ಯಾಲಿಡ್ ಕ್ವಶನ್ ಅಂತ ಕೇಳ್ಬೋದು. ಯಾಕೆಂದ್ರೆ ಇಲ್ಲಿ 15 ಇದೆ, 15 ಇದೆ, 20 ಇದೆ. ನಿಮಗೆ ಬರಿತಾ ಇರುವಂತಹ ಅಥವಾ ಎಕ್ಸಾಮ್ ಫೀಸ್ ಕಟ್ಟಿರುವಂತವ್ರು 20ನ ಮೇಲೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಬರೋದು ಈ 20SC01. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇದಕ್ ಮುಂಚೆ ಇರೋರಿಗೆ 15 ಇದೆ, 15(1) ಇದೆ, 15(2) ಇದೆ. ಓಕೆನಾ? ಸೊ ಜೊತೆಲಿ ಕನ್ನಡ ಮೀಡಿಯಂದು SSLC ಫಾರ್ಮುಲಾ ಶೀಟು ಇದೆ. ನಿಮ್ಮ ಸಿಸ್ಟರ್ಸ್ ಅಥವಾ ಬ್ರದರ್ಸ್ ಇದ್ರೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಡಿ, ಯೂಸ್ ಮಾಡುವಂತ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ದಟ್ ಇಸ್ ಅ ಒನ್ ಥಿಂಗ್ ಅಂತ ಹೇಳ್ಬೋದು. ಇನ್ನು ಈ ಫಾರ್ಮುಲಾ ಶೀಟ್ ಅನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಏನೀಗ ಸಹನಾ ಅವರು ಕೇಳಿರುವಂತಹ ಕ್ವಶನ್ ನಾನು ಹೇಳ್ತಾ ಇರುವಂತದ್ದು, ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗ್ಬೇಕು, ಯಾವ ರೀತಿಯಾಗಿ ನೀವು ಒಂದು ಪಾಸಿಂಗ್ ಪಕ್ಕಾ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒನ್ ಆಫ್ ದಿ ಸ್ಟೂಡೆಂಟ್ ನನ್ನ ಹತ್ರ ಒಂದು ಅಪ್ರೋಚ್ ಆಗಿ ಅವ್ರು ಕೇಳಿದ್ರು, ಸರ್ ನನ್ನ ಫಾರ್ಮುಲಾ ಎಲ್ಲ ರೆಡಿ ಆಗ್ತೀನಿ ಸರ್, ನನ್ಗೆ ಎಷ್ಟು ದಿನಕ್ಕೆ ನಮಗೆ ಪಾಸಿಂಗ್ ಪ್ಯಾಕೇಜ್ ಹೇಳ್ಕೊಡ್ತೀರಾ ಅಂತ. ಇದು ನಂಬಕ್ ಅಸಾಧ್ಯವಾಗುವಂತ ವಿಚಾರ ಆಲ್ರೆಡಿ. ಬಟ್ ನಿಮಗೆ ನಂಬಕ್ ಅಸಾಧ್ಯ ಆಗುತ್ತೆ ಅಂತಾನೆ ಸುಮಾರು ಜನದ ಕಮೆಂಟ್ಸ್ ಅನ್ನ ಅಥವಾ ಅವರ ರಿವ್ಯೂಸ್ ಅನ್ನ ಈ ಚಾನಲ್ ಅಲ್ಲಿ ಹಾಕಿದೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಅವ್ರಿಗೆ ಹೇಳಿದೆ, ಫಾರ್ಮುಲಾ ಬಯಾಟ್ ಮಾಡಿದ್ದೆ ಆದ್ರೆ ಕರೆಕ್ಟ್ ಆಗಿ, ನೀವು ಫಾರ್ಮುಲಾಗಳು ಕರೆಕ್ಟ್ ಆಗಿ ಓದಿದ್ದೆ ಆದ್ರೆ, ನೀವು ಬೇಕಾದ್ರೆ 3 ಅಥವಾ 4 ಡೇಸ್ ಅಲ್ಲೇ ನೀವೇನಾಗ್ಬೋದು, ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಯಾಕಂದ್ರೆ ಪ್ರತಿ ಸೆಕ್ಷನ್ ಅಲ್ಲಿ ನೀವು 40 ಮಾರ್ಕ್ಸ್ ಬರೆಯೋದು 20 ಮಾರ್ಕ್ಸ್ಗೆ ಪ್ರಿಪೇರ್ ಆಗ್ತೀರಾ ಅನ್ನಂಗಿದ್ರೆ ಆರಾಮಾಗಿ 60 ಮಾರ್ಕ್ಸ್ ನ ಬರೀಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ಪಾಸಿಂಗ್ ಪ್ಯಾಕೇಜ್ ಅಲ್ಲ, ಅದನ್ನ ಮತ್ತೆ ನಾನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಪಾಸಿಂಗ್ ಪ್ಯಾಕೇಜ್ ಅಂತ ಆಗ್ಲಿ ಅಥವಾ ಯಾವುದೇ ಆಗ್ಲಿ 2 ಯೂನಿಟ್ಸೇ ನೀವು ಓದ್ಬೇಡಿ ದಯವಿಟ್ಟು. ಯಾಕಂದ್ರೆ ಲಾಸ್ಟ್ ಇಯರ್ PVP ಕಾಲೇಜ್ ಅನ್ಸುತ್ತೆ, ಚಂದನ್ ಗೌಡ ಅಂತ ಹೇಳ್ಬಿಟ್ಟು ಅವರೇ ಲಾಸ್ಟ್ಗೆ ಈ ಹ್ಯಾಸ್ ಅಗ್ರೀಡ್ ದಟ್ ಒನ್, ಸರ್ ನಂದೇ ಮಿಸ್ಟೇಕ್ಸ್ ನಾನು ಫೈಲ್ ಆಗಕ್ಕೆ. ಯಾಕೆ ಫೇಲ್ ಆಗಕ್ಕೆ ಕಾರಣ ಅಂತಂದ್ರೆ, ನಾನು 3ನೇ ಚಾಪ್ಟರ್ ಓದಿರ್ಲಿಲ್ಲ, ಬರೀ 2 ಚಾಪ್ಟರ್ ಕಾನ್ಸಂಟ್ರೇಟ್ ಮಾಡಿದ್ದೆ. ಸೊ ಅಂದ್ರೆ ನಾನ್ ಹೇಳಿದ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಯಾಕೆ ಅವರು ಪಾಸ್ ಆಗ್ತಾ ಇದ್ದಾರೆ, ಮತ್ತೆ ಅವ್ರು ಅದನ್ನ ಖುಷಿನ ಶೇರ್ ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ಅದನ್ನ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಈ ಚಾನಲ್ ಬಗ್ಗೆ ಅಂದ್ರೆ, ಬಿಕಾಸ್ ಆಫ್ ನಾನು ಹೇಳುವಂತಹ ಏನ್ ಕಂಡೀಷನ್ಸ್ ಹಾಕ್ತೀನಿ ಆ ಕಂಡೀಷನ್ಸ್ ನ ಪಕ್ಕಾ ಫಾಲೋ ಮಾಡ್ಬೇಕು. ಸರ್ ಹೇಳಿದ್ದಾರೆ 3 ಚಾಪ್ಟರ್, ನಾ 2 ಚಾಪ್ಟರ್ ಓದ್ಕೊಂಡು ನನಗೆ 40 ಮಾರ್ಕ್ಸ್ ಬೇಕು ಆಗುತ್ತೆ ಸಾಕು, ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಚಂದನ್ ಗೌಡ್ ಅವ್ರು ಮಾಡಿದ್ ಕೂಡ ಅದೇ ಮಿಸ್ಟೇಕ್. ಅವರೇ ಹೇಳಿದ್ರು, ಇಲ್ಲ ಸರ್ ನೀವು ಡಿಫ್ರೆನ್ಸಿಯೇಷನ್ ಹೇಳಿದ್ರಿ ಲೈವ್ ಅಲ್ಲಿ, ನಾನು ಡಿಫ್ರೆನ್ಸಿಯೇಷನ್ ಸ್ಟಡಿನೇ ಮಾಡಿರ್ಲಿಲ್ಲ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬೇಕು. ಸೊ ನಾನು ಹೇಳಿದಂತಹ ಮೆಥಡ್ ಅಂದ್ರೆ ಯಾವ ಚಾಪ್ಟರ್ಸ್ ಹೇಳಿರ್ತೀನಿ ಅದನ್ನ ನೀವು ಫಾಲೋ ಮಾಡ್ಬೇಕು. ನಾನು ಡಿಫ್ರೆನ್ಸಿಯೇಷನ್ ಹೇಳಿರ್ತೀನಿ, ನೀವು ಟ್ರಿಗ್ನಾಮೆಟ್ರಿ ಓದಿರ್ತೀರಾ, ಅರ್ಧಂಬರ್ಧ ಆಗುತ್ತೆ, ಕರೆಕ್ಟಾ? ಸೊ ಇದು ಲ್ಯಾಗ್ ಆಗ್ತಾ ಇರುವಂತದ್ದು. ಓಕೆ, ದಟ್ ಇಸ್ ಅ ಒನ್ ಥಿಂಗ್ ಹೌ ಟು ಸ್ಟಡಿ ದಟ್ ಒನ್. ಇವಾಗ ಕೂಡ ನೀವು ಪ್ಲಾನ್ ಮಾಡಿದ್ರೆ 1 ವೀಕ್ಗೆ ನೋಡಿ, ಎಲ್ಲಾ ಕಡೆ ಮ್ಯಾಕ್ಸಿಮಮ್ ಎಲೆಕ್ಷನ್ ಡ್ಯೂಟೀಸ್ಗೆ ಹೋಗಿರ್ತಾರೆ. ನಿಮ್ ಕಾಲೇಜಲ್ಲಿ ಕೂಡ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ ಅಂತಂದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ. ಸೊ ವಿ ಆರ್ ಆಲ್ಸೋ ಔಟ್ ಆಫ್ ದಿ
ಟೀಚರ್ ಅಂದ್ರೆ ಟೀಚರ್ ಇಲ್ಲ ಈಗ. ಸೊ ಟೀಚರ್ಸ್ ಆರ್ ಗೋಯಿಂಗ್ ಔಟ್. ಸೊ ಹೊರಗಡೆ ಹೋಗಿದ್ದಾರೆ, ಬಟ್ ನಮಗೆ ಟೀಚಿಂಗ್ ಇಲ್ಲ. ಹಾಗಾಗಿ ನಿಮಗೀಗ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಸಿಂಪಲ್ ಪ್ಲಾನ್ ಮಾಡ್ತೀನಿ. ಬೇಕಾದ್ರೆ ನೀವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನೀವು ಕ್ಯಾಲೆಂಡರ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ನೀವ್ ಏನ್ ಮಾಡ್ಬೇಕು, ಇವಾಗ ಯಾವ್ದನ್ನ ನೀವು ಸ್ಟಡಿ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನೀವು ಪ್ಲಾನ್ ಮಾಡ್ಕೊಬೇಕಾಗಿರೋದು, ನಿಮಗೆ ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ ಟೈಮ್ ಟೇಬಲ್ ಗೊತ್ತಿಲ್ಲ ಈಗ, ಕರೆಕ್ಟಾ? ನಮ್ಗೆ ಎಕ್ಸಾಕ್ಟ್ ಟೈಮ್ ಟೇಬಲ್ ಗೊತ್ತಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೋದಪ್ಪ, ದಟ್ ಇಸ್ ವಾಟ್ ವಿ ಹಾವ್ ಟು ಅಬ್ಸರ್ವ್. ನೋಡಿ, ಒನ್ ಥಿಂಗ್ ಯು ಕ್ಯಾನ್ ರಿಮೆಂಬರ್. ನಮ್ಗೆ ಈಗ ಕ್ಯಾಲೆಂಡರ್ ಇರೋ ಪ್ರಕಾರ ನೋಡೋಣ. ನೀವು ಅಬ್ಸರ್ವ್ ಮಾಡ್ಬೋದು. ಏನಪ್ಪಾ ಅಂತಂದ್ರೆ, ಈಗ ಅಕಸ್ಮಾತ್ ನೆಕ್ಸ್ಟ್ ಮಂತ್, ಸೊ ಮೇ ನಲ್ಲಿ ಒಂದು 22 ಅಂತ ಅನ್ಕೊಳ್ಳೋಣ. ಸೊ ಮೇ 22 ಇತ್ತು ಅಂತಂದ್ರೆ ನಿಮಗೆ, ಸೊ ಮಂತ್ ವಿ, ಓಕೆ. ಸೊ ಈಗ ಲೆಟ್ ಮೀ ಸಿ ದಿಸ್ ಒನ್. ಯಾ, ಸೊ ಈಗ ನಿಮ್ಗಿರುವಂತಹ ಅವಕಾಶ ಆಲ್ಮೋಸ್ಟ್ ಒಂದು 30 ಡೇಸ್ ಇದೆ. 30 ಡೇಸ್ ಅಲ್ಲಿ 10 ಡೇಸ್ ಇನ್ನ ಮ್ಯಾಥ್ಸ್ ಒಂದೇ ಪೆಂಡಿಂಗ್ ಇದೆ, ಅಥವಾ ಬೇರೆ ಸಬ್ಜೆಕ್ಟ್ ಇದ್ರು ಕೂಡ. ನನ್ ಕೆಲವು ಸ್ಟೂಡೆಂಟ್ಸ್ ನಾನು ಪ್ರಿಪೇರ್ ಮಾಡ್ತೀನಿ ಯಾವ ರೀತಿ, ಸರ್ ನನ್ ಮ್ಯಾಥ್ಸ್ ಒಂದೇ ಅಲ್ಲ ಸರ್, ಪಿ ಎಂ ಎಸ್ ಇದೆ. ಅಯ್ಯೋ ದಡ್ಡ, ನನ್ ಫಸ್ಟೇ ಯಾಕಪ್ಪ ಹೇಳಿಲ್ಲ, ಆ ಎರಡನ್ನೂ ನಾನು ಕ್ಲಿಯರ್ ಮಾಡಿಸಿ ಹೇಳ್ಕೊಡ್ತೀನಿ. ಯಾಕೆ ಅಂತಂದ್ರೆ, ಅಟ್ ಎ ಟೈಮ್ ಎರಡನ್ನೂ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಸಿಗುವಂತ ಸಮಯದಲ್ಲಿ ಈ ಒನ್ ಅವರ್ ಅಲ್ಲಿ ಸಾಕು. ನೀವು 1 ಅವರ್ ಮ್ಯಾಥ್ಸ್, 1 ಅವರ್ ಪಿ ಎಂ ಎಸ್ ಸ್ಟಡಿ ಮಾಡ್ಕೊಂಡ್ರೆ ಸಾಕು, ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಾ. ಇಟ್ ಇಸ್ ನಾಟ್ ಅಟ್ ಆಲ್ ಎ ಬಿಗ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಈಗ ನೀವು ಅಟ್ ದಟ್ ಟೈಮ್, ಸೊ ಏನು, ಫಾರ್ ಎಕ್ಸಾಂಪಲ್ ನಾವೀಗ 22 ಅಲ್ಲಿ ಇದ್ದೀವಿ, ಕರೆಕ್ಟಾ? 22 ಇಂದ 27ಗೆ ನೀವೇನ್ ಮಾಡ್ಬೇಕು, ಮೊದಲನೇ ಚಾಪ್ಟರ್ ನ ಫಾರ್ಮುಲಾ ಓದಬೇಕು. ಅದೇ ರೀತಿಯಾಗಿ 28 ಇಂದ 4ಗೆ ಏನ್ ಮಾಡ್ಬೋದು, ಯು ಕ್ಯಾನ್ ಸ್ಟಡಿ ದ ಸೆಕೆಂಡ್ ಯೂನಿಟ್. ಯಾವ್ದು ಹೇಳಿರುತ್ತೆ ಅದು ಫಾರ್ಮುಲಾ ಓದಬೇಕು. ಯಾವುದು, ಡಿಫ್ರೆನ್ಸಿಯೇಷನ್. ಅದಾದ್ಮೇಲೆ ಏನ್ ಬರ್ತೀನಿ ನಾನು, ಮ್ಯಾಟ್ರಿಸಸ್ ಬರ್ತೀನಿ. ಸೊ ಅಲ್ಲಿಗೆ ನೀವ್ ಎಲ್ಲಿಂದ ಎಲ್ಲಿಗೆ 4 ಆಯ್ತು, 5th to 11th. ಸೊ ಒನ್ ವೀಕ್ ಒಂದು ಚಾಪ್ಟರ್ ನೀವು ಕಂಪ್ಲೀಟ್ ಮಾಡಿದ್ರೆ ಬೇಜಾನ್ ಆಗೋಯ್ತು. ನಿಮಗೆ ಫೇಲ್ ಅನ್ನುವಂತಹ ಚಾನ್ಸಸ್ಸೇ ಬರಲ್ಲ. ನಿಮ್ಮನ್ನ ಯಾರೂ ಕೂಡ ಫೇಲ್ ಮಾಡಕ್ಕಾಗಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಯು ಹ್ಯಾವ್ ಟು ಚಾಲೆಂಜ್ ದಟ್ ಒನ್, ಯು ಹ್ಯಾವ್ ಟು ಪ್ರಾಮಿಸ್ ದಟ್. ನೀವು ನಿಜವಾಗ್ಲೂ ನಾನು ಹೇಳ್ದಂಗೆ ಫಾಲೋ ಮಾಡುವಂತ ವಿದ್ಯಾರ್ಥಿಗಳೇ ಆದ್ರೆ ಕಮೆಂಟ್ ಮಾಡಿ ಹೇಳಿ, ಸರ್ ಡೆಫಿನೆಟ್ಲಿ ಐ ವಿಲ್ ಫಾಲೋ ಯುವರ್ ವರ್ಡ್ ಅಂತೇಳಿ. ಓಕೆ. ಸೊ ಈ ತರದಿದ್ರೆ ಡೆಫಿನೆಟ್ ಆಗಿ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಒಂದೊಂದು ವೀಕ್ ಸಾಕು ನಿಮಗೆ. ಒಂದು ವೀಕಲ್ಲಿ ಡಿಫ್ರೆನ್ಸಿಯೇಷನ್, ಒಂದು ವೀಕಲ್ಲಿ ಸ್ಟ್ರೈಟ್ ಲೈನ್ಸ್, ಒಂದು ವೀಕಲ್ಲಿ ನಿಮಗೆ ಮ್ಯಾಟರ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಸೊ 3 ಯೂನಿಟ್ ಸಾಕು ನೀವು ಪಾಸ್ ಆಗಕ್ಕೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮೆಟೀರಿಯಲ್ಸ್ ಇರ್ಬೋದು, ನೋಟ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಈ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂತ ಏನ್ ಕೊಟ್ಟಿದ್ದೀನಿ, ಇಲ್ಲಿಗೆ ಹೋಗಿ ಬೇಕಾದ್ರೆ ನೀವು. ಇಲ್ಲಿ ನಾನು ಒಂದು ಏನಪ್ಪ ಅಂತಂದ್ರೆ, ಒಂದು ಡೌನ್ಲೋಡ್ ಶೀಟ್ ಹಾಕಿದ್ದೀನಿ. ಈ ಡೌನ್ಲೋಡ್ ಶೀಟ್ ಹೋಗಿದ್ದೆ ಆದ್ರೆ ಇಲ್ಲಿ ನಾನು ವಿಡಿಯೋ ಲಿಂಕ್ಸ್ ನ ಕೊಟ್ಟಿದ್ದೀನಿ. ಜೊತೆಲಿ ನೋಟ್ಸ್ ಕೂಡ ಇದೆ, ವಿಡಿಯೋ ಲಿಂಕ್ಸ್ ಕೂಡ ಇದೆ. ಸೊ ಅಲ್ಲಿ ಹೇಳುವಂಥದ್ದು ನಾನು ಯಾವ್ದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ ಸಾಕು. ಇದು ಫಾರ್ಮುಲಾ ಶೀಟ್ ಮೊದಲನೇದಾಗ ಬರ್ತಾ ಇರುವಂತದ್ದು. ಸೊ ಡೌನ್ಲೋಡ್ ದ ಫಾರ್ಮುಲಾ ಶೀಟ್ ಅಂತ ಕೊಟ್ಟಿದ್ದೀನಿ. ಈ ಫಾರ್ಮುಲಾ ಶೀಟ್ ಅನ್ನ ಫಾಲೋ ಮಾಡ್ಕೊಂಡ್ರೆ ಇದು ಫಾರ್ಮುಲಾ ಶೀಟ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಅದೇ ರೀತಿಯಾಗಿ ನಿಮ್ಗೆ ಇಲ್ಲಿ ಕೊಡ್ತಾ ಇರುವಂತದ್ದು, ಸೊ 20 ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಆಕ್ಟಿವಿಟಿ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಕ್ವಶನ್ಸ್ ಅಂತ ಇಲ್ಲಿ ಕಾಣಿಸುತ್ತಲ್ಲ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಆ 3 ಯೂನಿಟ್ ಕ್ವಶನ್ಸ್ ಇರುತ್ತೆ, ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ. ಸೊ ಅದಾದ್ಮೇಲೆ ಅದೇ ರೀತಿಯಾಗಿ ಅಗೈನ್ 20 ಮ್ಯಾಥ್ಸ್ ಬರ್ತೀನಿ. ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಹಾಕಿದ್ದೀನಿ ನೋಡಿ. ಇಲ್ಲಿ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಏನ್ ಕೊಟ್ಟಿದ್ದೀನಿ ಗೊತ್ತಾ. ಸೊ ಯಾವ ಯಾವ ವಿಡಿಯೋ ನೋಡಬೇಕು, ಈಗ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಯಾವ ವಿಡಿಯೋ ನೋಡಬೇಕು, ಆ ವಿಡಿಯೋ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಸ್ಟ್ರೈಟ್ ಲೈನ್ ವಿಡಿಯೋ ಕಂಪ್ಲೀಟ್ ಆಗಿ ಬರುತ್ತೆ. ಆ ಒಂದು ವಿಡಿಯೋನೇ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಹಾಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಅದೇ ರೀತಿಯಾಗಿ ಡಿಫ್ರೆನ್ಸಿಯೇಷನ್. ಸೊ ಡಿಫ್ರೆನ್ಸಿಯೇಷನ್ ನ ವಿಡಿಯೋ 1, ವಿಡಿಯೋ 2 ಇದೆ. ವಿಡಿಯೋ 1 ಯಾವ ರೀತಿ ಫಾರ್ಮುಲಾ ಓದಬೇಕು ನೋಡಿ. ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ನೀವು ಡಿಫ್ರೆನ್ಸಿಯೇಷನ್ ಓದಿದ್ರೆ ನಿಮಗೆ ಪಾಸ್ ಆಗ್ತೀರಾ. ಡಿಫ್ರೆನ್ಸಿಯೇಷನ್ ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ನನ್ನ ಸ್ಟೂಡೆಂಟ್ಸ್ ಇವತ್ತಿನ ದಿನ ಹೇಳ್ತಾರೆ, ಸರ್ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಇಷ್ಟು ಈಸಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಸರ್. ನೀವು ಫಾರ್ಮುಲಾ ಸ್ಟಡಿ ಮಾಡಿದ್ರೆ ಸಾಕು, ಎಂತವ್ರು ಕೂಡ ಅದನ್ನ ಸಾಲ್ವ್ ಮಾಡ್ತಾರೆ. ಅದೇ ರೀತಿಯಲ್ಲಿ ವಿಡಿಯೋ 2 ಹೋದಾಗ ಯಾವ್ಯಾವ ಮೆಥಡ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಸೊ ಇಷ್ಟನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು. ಅದಾದ್ಮೇಲೆ ನೀವು ನೋಡಿ, ಇದೇ ಶೀಟ್ ಅಲ್ಲಿ ನೀವು, ನಾನು ಮತ್ತೆ ಮೆಟೀರಿಯಲ್ಸ್ ನ ಅಪ್ಲೋಡ್ ಮಾಡಿದೀನಿ. ಕ್ವಶನ್ ಪೇಪರ್ಸ್ ಇದೆ. ನೀವು ಕ್ವಶನ್ ಪೇಪರ್ಸ್ ನ ಚಾಚೂ ತಪ್ಪದೆ ನೋಡಿ. ಈಗ ನಾನು ಆಲ್ಮೋಸ್ಟ್ 2023 ಡಿಸೆಂಬರ್ ನ ಕ್ವಶನ್ ಪೇಪರ್ ವರೆಗೂ ಹಾಕಿದ್ದೀನಿ.
ಕರೆಕ್ಟಾ? ಸೊ ನಿಮ್ಗೆ ಅಲ್ಲಿಗೆ ಎಷ್ಟು ಕ್ವೆಶ್ಚನ್ ಪೇಪರ್ ಸಿಗ್ತಾ ಇದೆ? 9 ಕ್ವೆಶ್ಚನ್ ಪೇಪರ್ಸ್ ಇದೆ, ಇನ್ಕ್ಲೂಡಿಂಗ್ 2 ಮೇಕಪ್ ಎಕ್ಸಾಮ್ಸ್ ಕೂಡ ಇದೆ. ನೀವು 9 ಕ್ವೆಶ್ಚನ್ ಪೇಪರ್ ನೋಡಿ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಈ 9 ಕ್ವೆಶ್ಚನ್ ಪೇಪರ್ಸ್‌ನ ಡೌನ್ಲೋಡ್ ಮಾಡ್ಕೊಳ್ಳಿ, ಬಂಡಲ್ ಮಾಡ್ಕೊಳ್ಳಿ. ಪ್ರತಿ ಕ್ವೆಶ್ಚನ್ ಪೇಪರ್ ನೀವು ಚಾಪ್ಟರ್ ಆದ್ಮೇಲೆ ಈ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಸರ್ಚ್ ಮಾಡಿ. ಸರ್ ಹೇಳಿರುವಂತ ರಿಲೇಟೆಡ್ ಕ್ವೆಶ್ಚನ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್, ಪ್ರತಿ ಸತಿ ಕೇಳ್ತಾ ಇರ್ತಾರೆ, ಸರ್ ಇನ್ನೊಂದ್ ಸತಿ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿ ಸರ್ ಅಂತ ಹೇಳಿ. ನೋಡಿ, ಅದು ವೆರಿ ಸಿಂಪಲ್, ನೀವೇ ಹೇಳ್ಬಿಡ್ತೀರಾ ಈಗ. ಸ್ಟ್ರೈಟ್ ಲೈನ್ಸ್ ಅಲ್ಲಿ ಏನಪ್ಪಾ ಬರ್ಬೋದು? ನಿಮ್ಗೆ ಸ್ಟ್ರೈಟ್ ಲೈನ್ಸ್ ಅಂತ ಹೇಳಿದ ತಕ್ಷಣ ಫಸ್ಟ್ 4 ಮಾರ್ಕ್ಗೆ 2 ಫಾರ್ಮುಲಾ ಕೊಡ್ಬೋದು. ಕರೆಕ್ಟಾ? 2 ಫಾರ್ಮುಲಾ ಕೊಟ್ಟೇ ಇರ್ತಾರೆ. ಅದಾದ್ಮೇಲೆ ಏನ್ ಕೊಡ್ತಾರೆ? ಸೊ ವಾಟ್ ಈಸ್ ದಟ್ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಕೊಟ್ಟೆ ಕೊಡ್ತಾರೆ. ಪ್ಯಾರಲಲ್ ಲೈನ್ ಕೊಡ್ತಾರೆ, ಪರ್ಪೆಂಡಿಕ್ಯುಲರ್ ಲೈನ್ ಕೊಡ್ತಾರೆ, ಆಂಗಲ್ ಬಿಟ್ವೀನ್ 2 ಸ್ಟ್ರೈಟ್ ಲೈನ್ಸ್ ಕೊಡ್ತಾರೆ. ಇವೆಲ್ಲ ಕಾಮನ್ ಕ್ವೆಶ್ಚನ್ಸ್ ಪ್ರತಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದೆ. ಇದನ್ನ ಐಡೆಂಟಿಫೈ ಮಾಡಕ್ ಬರ್ಬೇಕು ನಿಮ್ಗೆ. ಓಕೆ, ಇದ್ರ ಜೊತೆಯಲ್ಲಿ ಇನ್ನ ಕೆಲವು ವಿಡಿಯೋಸ್ ಇದೆ. ಯಾವುದು? ಇದೇ ಪ್ಲೇ ಲಿಸ್ಟ್ ಇನ್ನ ನೀವು ಹಿಂಗೆ ಪ್ಲೇ ಲಿಸ್ಟ್ ಬಂದ್ರೆ, ಸೊ ಪ್ಲೇ ಲಿಸ್ಟ್ ಅಲ್ಲಿ ಲೈವ್ ವಿಡಿಯೋಸ್ ಕೂಡ ಇದೆ. ಲೈವ್ ವಿಡಿಯೋಸ್ ನೋಡಿ, ಈ ಲೈವ್ ವಿಡಿಯೋಸ್ ಅಲ್ಲಿ ನಾನು ಮಾಡಿರೋದ್ರಲ್ಲಿ ಸುಮಾರು ಮ್ಯಾಥ್ಸ್ ವಿಡಿಯೋಸ್ ಕಂಟೆಂಟ್ ಕೂಡ ಇದೆ. ಸೊ ಯಾವ ರೀತಿಯಾಗಿ ನೋಡಿ, 23 ಎಕ್ಸಾಮು, ಸ್ಟ್ರೈಟ್ ಲೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಅದೇ ರೀತಿ ಡಿಫ್ರೆನ್ಸ್ ಟಿಪ್ಸ್ ಟ್ರಿಕ್ಸ್, ಟ್ರಿಗ್ನಾಮೆಟ್ರಿ ಟ್ರಿಕ್ಸ್. ಸೊ ಈ ತರ ಏನ್ ಕೊಟ್ಟಿದ್ದೀನಿ ಪ್ರತಿ ಎಕ್ಸಾಮ್ ಅಲ್ಲಿ ಬರ್ತಾ ಇರುವಂತ ಲೈವ್ ವಿಡಿಯೋಸ್. ಸೊ ಇವತ್ತು ಕೇಳ್ತಾ ಇದ್ದೀನಿ, ನಿಮ್ಗೆ ಈ ಸತಿನೂ ನಿಮಗೆ ಲೈವ್ ವಿಡಿಯೋ ಬೇಕು ಅಂದ್ರೆ ಇವತ್ತಿಂದನೇ ಕಮೆಂಟ್ ಮಾಡಕ್ ಶುರು ಮಾಡಿ. ಇಫ್ ಯು ಪುಟ್ ದಟ್ ಕಮೆಂಟ್ ಅಲ್ಲಿ ಸರ್ ವಿ ನೀಡ್ ಲೈವ್ ಅಂತ ನೀವು ಹಾಕಿದ್ದೆ ಆದ್ರೆ ಡೆಫಿನೆಟ್ಲಿ ಐ ವಿಲ್ ಕಮ್ ಫಾರ್ ಲೈವ್ ವಿಡಿಯೋಸ್. ಐ ವಿಲ್ ಮೇಕ್ ದ ಲೈವ್ ವಿಡಿಯೋಸ್. ಓಕೆ, ಸೊ ಈ ರೀತಿಯಾಗಿ ಮ್ಯಾಥ್ಸ್ ಅನ್ನ ನೀವು ಈಸಿಯಾಗಿ ಸ್ಟಡಿ ಮಾಡ್ಕೊಬಹುದು. ಅದೇ ರೀತಿಯಾಗಿ PMS ಕೂಡ ಅಷ್ಟೇ. ಮತ್ತೆ ಇನ್ನ DCET ಮ್ಯಾಟ್ರಿಕ್ ಬರೋಣ. PMS ಬಗ್ಗೆ ಸರ್ ಜಾಸ್ತಿ ಹೇಳಿಲ್ಲ. ನೋಡಿ, PMS ಪಾಸಿಂಗ್ ಪ್ಯಾಕೇಜ್ ನೋಡಿ ನನಗೆ ಕಮೆಂಟ್ ಮಾಡಿ. ಇದೇ ತರ ಒಂದು ಪ್ಲಾನ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, PMS ನ ಓದೋದ್ರ ಬಗ್ಗೆ. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಈ ವರ್ಷದ ಕೂಡ ಒಂದು PMS ನ ಯಾವ ರೀತಿ ಪ್ಲಾನ್ ಮಾಡೋದಂತ ನಾನು ಖಂಡಿತ ಹೇಳ್ಕೊಡ್ತೀನಿ. ಸೊ ರಿಮೆಂಬರ್ ದಟ್ ಮ್ಯಾಥಮೆಟಿಕ್ಸ್ ಗಿಂತ ನಿಮ್ಮ PMS ಒಂದು 80% ಈಸಿ ಓದಕ್ಕೂ ಅಷ್ಟೇ, ಬರೆಯಕ್ಕೂ ಅಷ್ಟೇ. ಸೊ ರಿಮೆಂಬರ್ ದಟ್ ಒನ್. ಓಕೆ, ಸೊ ಅದಾದ್ಮೇಲೆ ನಾನು ಹೇಳ್ತಾ ಇರುವಂತದ್ದು ಇನ್ನ DCT ಬಗ್ಗೆ ಬರೋಣ. ನೋಡಿ, ಇನ್ನೊಂದು ಪ್ಲಾಟ್ಫಾರ್ಮ್ ಹೇಳಿದೆ ನಾನು. ಇದು ಇರುವಂತಹ ಕೋರ್ಸಸ್ ಇರುವಂತಹ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ಇನ್ನ ಸರ್ ನಾನು ತುಂಬಾ ದಡ್ಡ ಸರ್, ನನಗೆ ಯಾವ ವಿಡಿಯೋ ಸೆಲೆಕ್ಟ್ ಮಾಡ್ಬೇಕು ಗೊತ್ತಾಗಲ್ಲ ಸರ್, ಆ ತರದವ್ರು ಬೇಕಾದ್ರೆ ಈ ವಿಡಿಯೋಸ್ ನೀವು ಬೇಕಾದ್ರೆ ಚೂಸ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಕೊಬಹುದು. ಓಕೆ, ಇಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಯೂಟ್ಯೂಬ್ ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಆ ಪರ್ಟಿಕ್ಯುಲರ್ ವಿಡಿಯೋಸ್ ಯಾವುದು ಅಂತ ನನ್ನ ವೆಬ್ಸೈಟ್ ಅಲ್ಲಿ ಕೂಡ ಹಾಕಿದ್ದೀನಿ. ಆ ವೆಬ್ಸೈಟ್ ಲಿಂಕ್ ಅಲ್ಲಿ ನೋಡ್ಕೊಂಡು ನೀವೇನ್ ಮಾಡ್ಕೊಳ್ಳಿ, ಆ ವಿಡಿಯೋನ ನೋಡ್ಕೊಳ್ಳಿ. ಓಕೆ, ಸೊ ಇನ್ನು DCET ಬರೋಣ. ನಾನು ಪ್ರತಿ ಸತಿ ಹೇಳ್ತಾನೆ ಇದ್ದೀನಿ DCET ವಿದ್ಯಾರ್ಥಿಗಳಿಗೆ, ನೋಡಿ KEA ನಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಬಂದ್ರೆ ಮಾತ್ರನೇ, KEA ವೆಬ್ಸೈಟ್ ಅಲ್ಲಿ ಈಗ ನಾವು ನೋಡ್ತಾ ಇದೀರಲ್ವಾ, ಸೊ ಡಿಪ್ಲೊಮೊ CET ಅನ್ನೋದಿದೆ. ನಿಮ್ಗೆ ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ನೀವು ಸುಮಾರು ಜನ ಕೇಳ್ತಿದ್ರಿ ಸರ್ 20ನೇ ತಾರೀಕು ಅಪ್ಲಿಕೇಶನ್ ಬಿಡ್ತೀನಿ ಅಂತ ಹೇಳಿದ್ರು. ಅಪ್ಲಿಕೇಶನ್ ಬಿಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಬಿಟ್ಟಿಲ್ಲ. ಓಕೆ, ಸೊ ಹಾಗಾಗಿ ಈ ಆಪ್ಷನ್ ಅಲ್ಲಿ ನಿಮಗೆ ಅದ್ರ ಡೀಟೇಲ್ಸ್ ನ ಕೊಡ್ತಾ ಹೋಗಿ, ಬೇಕಾದ್ರೆ ನೀವು ಲಾಸ್ಟ್ ಇಯರ್ ನೋಡ್ಬೋದು ಎಷ್ಟೆಲ್ಲ ಕೊಟ್ಟಿದ್ರು ಅನ್ನುವಂಥದ್ದು. ಸೊ ಹಿಂದಿನ ವರ್ಷದ್ದು. ಸೊ ಈ ಕ್ಯಾನ್ ಡಿಪ್ಲೊಮಾ CET 20 ನೋಡಿ, ಈ ರೀತಿಯಾಗಿ ಇಷ್ಟೊಂದು ಅಪ್ಡೇಟ್ಸ್ ನ ಕೊಡ್ತಿದ್ರು. ಈ ಸತಿ ಕೂಡ ಇದೇ ತರ ಅಪ್ಡೇಟ್ಸ್ ಕೊಡ್ತಾರೆ. ಓನ್ಲಿ ಥಿಂಗ್, ನೀವು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಿ. ನೀವು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಕ್ಕೂ ಸರ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಖಂಡಿತ ನೀವು ಹೇಳಿ, ಕಮೆಂಟ್ ಮಾಡಿ ಹೇಳಿ. ಆ ಡಾಕ್ಯುಮೆಂಟ್ಸ್ ನ ಒಂದು ಸ್ಯಾಂಪಲ್ ಮಾಡ್ಯೂಲ್ಸ್ ನಾನು ನೆಕ್ಸ್ಟ್ ಟೈಮ್ ತೋರಿಸಿ ನಿಮ್ಗೆ ಯಾವ್ದೆಲ್ಲ ಪ್ರಿಪೇರ್ ಮಾಡ್ಕೊಬೇಕು ಅಂತ. ಓಕೆ, ಸೊ ರೈಟ್ ನೌ ಈಗ ಸದ್ಯಕ್ಕೆ ಕೊಟ್ಟಿಲ್ಲ, ಬಟ್ ಡಿಪ್ಲೊಮಾ DCET ಬರೆಯೋ ವಿದ್ಯಾರ್ಥಿಗಳು ನಾನು ಕೊಡುವಂತ ಟಿಪ್ಸ್ ಏನಪ್ಪಾ ಅಂದ್ರೆ, ಗೆಟ್ ಪ್ರಿಪೇರ್ ಫಾರ್ ದಟ್. ಅಡ್ವಾನ್ಸ್ ಈಗ ರೆಡಿ ಆಗಕ್ಕೆ ಶುರುವಾಗಿ, ನೀವು ಅನ್ನೆಸರಿಯಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಈಗ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಇರುವಂತ ನೋಡಿ, ಫಾರ್ ಎಕ್ಸಾಂಪಲ್ ನನ್ನದೇ ಆಗಿರುವಂತಹ ಮೊಬೈಲ್ ಆಪ್ ಅಲ್ಲಿ ಕೂಡ ನಿಮಗೆ DCET ಕೋರ್ಸ್ ಅನ್ನ ಯಾರೂ ಕೊಡದೇ ಇರುವಂತಹ ಒಂದು ಕಡಿಮೆ ಇದರಲ್ಲಿ ನಿಮಗೆ ಏನು ಲಾಂಗ್ ಟರ್ಮ್ ಕೋಚಿಂಗ್ ಅಲ್ಲಿ ನಿಮಗೆ ಸುಮಾರು ಜನ ಯುಟಿಲೈಸ್ ಮಾಡ್ಕೊಂತಾ ಇರುವಂತದ್ದು. ನಿಮ್ಗೆ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಇದರಲ್ಲಿದೆ. ಇನ್ ದ ಸೆನ್ಸು PMS ಇರ್ಬೋದು, ಅದೇ ರೀತಿ SA ಲ್ಯಾಬ್ ಇರ್ಬೋದು. ಸೊ ಇನ್ನ F3 ಅಪ್ಲೋಡ್ ಮಾಡೋದಿದೆ, ಅದರಲ್ಲೂ ಕೂಡ ನೀವು ಸದ್ಯಕ್ಕೆ 3 ವಿಡಿಯೋಸ್ ಇದೆ. ಇನ್ನು IT ಸ್ಕಿಲ್ಸ್ ಇರ್ಬೋದು. ಸೊ ಎವ್ರಿಥಿಂಗ್ ಈಸ್ ಅವೈಲೇಬಲ್ ವಿತ್ ದಿಸ್ ಲೋ ಕಾಸ್ಟ್ ಅಮೌಂಟ್. ಓಕೆ, ಸೊ ನೋ ಪ್ರಾಬ್ಲಮ್, ಅಂಡ್ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಟ್ ರಿಮೆಂಬರ್ ದಟ್ ಒನ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಅಂಡ್ ಎಸ್ಪೆಷಲಿ ನಿಮ್ಗೆ ಈ ತರ ಯೂಸ್ ಆಯ್ತು ಅಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಅವರು ಕೂಡ ಅದರಿಂದ ಬೆನಿಫಿಟ್ ಅನ್ನ ತಗೋ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಖಂಡಿತ ನಾನು ನೆಕ್ಸ್ಟ್ ಟೈಮ್ ಅಲ್ಲಿ
ಲೈವ್ ಮಾಡಕ್ ಕೂಡ ನಾನು ರೆಡಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.